ಸೆಕೆಂಡ್ ಪಿ ಯು ಸಿ ರಿಸಲ್ಟು ಯಾವಾಗ ಎಷ್ಟು ಗಂಟೆಗೆ ಬರ್ತೈತಿ ಅಂತಂದು ಭಾಳ ಕನ್ಫ್ಯೂಸ್ ಆಗಿರ್ತೀರಿ. ಹಾಗಂದ್ರೆ ನೋಡಿರಿ, ವಿತ್ ಪ್ರೂಫ್ ಇದ್ರ ಬಗ್ಗೆ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗ್ರಿ, ಬೆಲ್ ಐಕಾನ್ ಒತ್ತಿರಿ. ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ. ಯಾಕಂದ್ರೆ ನೀವು ಸಬ್ಸ್ಕ್ರೈಬ್ ಆದ್ರಪ್ಪ ಅಂದ್ರೆ ಜಾಬ್ ಬಗ್ಗೆ ವಿಡಿಯೋ ಅಪ್ಲೋಡ್ ಮಾಡ್ತಿರ್ತೀನಿ, ಅದಕ್ಕೆ ನಿಮಗೆ ಹೆಲ್ಪ್ ಆಗ್ತೈತಿ. ನಿಮ್ಮ ಕೆರಿಯರ್ ಚಾರ್ಟ್, ನಿಮ್ಗೆ ಏನಾರ ಕೆರಿಯರ್ ಚಾರ್ಟ್ ಬೇಕಪ್ಪ ಅಂತಂದ್ರೆ DM ಮಾಡಿರಿ, ಅದರಿಂದ ನಿಮ್ಗೆ ಏನಾರ ಹೆಲ್ಪ್ ಆಗ್ಬೋದು, ಕಳಿಸ್ಕೊಡ್ತೀನಿ. ದಯವಿಟ್ಟು ರಿಸಲ್ಟ್ ಬಂದ ಮೇಲೆ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ, ಒಳ್ಳೆ ನಿರ್ಧಾರ ತೊಗೊಂಡು ಜೀವನನ ರೂಪಿಸ್ಕೊಡ್ರಿ. ರಿಸಲ್ಟ್ ಇವತ್ತು ಎಷ್ಟು ಗಂಟೆಗೆ ಬರ್ತೈತಿ, ಹಂಗಂದ್ರೆ ಶಿಕ್ಷಣ ಸಚಿವರು ಏನು ಹೇಳ್ಯಾರ ಈ ವಿಡಿಯೋದಾಗ ನೋಡೋಣ. ಪ್ರಿಯ ವಿದ್ಯಾರ್ಥಿಗಳೇ, 9/4/2026 ಮಧ್ಯಾಹ್ನ 3 ಗಂಟೆಗೆ ರಿಸಲ್ಟ್ ಬರ್ತದಂತ ನೋಡ್ರಿ. ಆಮೇಲೆ ವೆಬ್ಸೈಟ್ ಸತಿನೂ ಕೊಟ್ಟಾರ, ಕರ್ನಾಟಕ ರಿಸಲ್ಟ್ NIC.in ಅಂತಂದು. ನಿಮ್ಗೆ ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ ಸತಿನೂ ಹಾಕಿರ್ತೇನೆ ನಾನು. ಆಮೇಲೆ ಕರ್ನಾಟಕ ಒನ್ ಮೊಬೈಲ್ ಆ್ಯಪ್ ಮೂಲಕವೂ ಪಡಿಬಹುದು ಅಂದ್ರಿ. ಆಮೇಲೆ ಮೊಬೈಲ್ ಸಂಖ್ಯೆಗೆ ಅಂದ್ರೆ ನೀವು ಏನು ರಿಜಿಸ್ಟರ್ ಮಾಡ್ಕೊಂಡಿರ್ತಾರಲ್ಲ ಆ ಮೊಬೈಲ್ ಸಂಖ್ಯೆಗೆ SMS ಕೂಡ ಬರ್ತೈತಿ. ಆಮೇಲೆ ವಾಟ್ಸಪ್ ಮುಖಾಂತರನೂ ರಿಸಲ್ಟ್ ಏನನ್ನೋದು ಬರ್ತೈತಿ. ನೋಡ್ರಿ, 9ನೇ ತಾರೀಕು 4ನೇ ತಿಂಗಳು 2026 ಅಂದರೆ 6:15 ಶಿಕ್ಷಣ ಸಚಿವರು ರಿಸಲ್ಟ್ ಬಗ್ಗೆ ಸುದ್ದಿಗೋಷ್ಠಿ ನಡೆಸ್ತಾರಂತಂದು ಆ ಮಾಧ್ಯಮ ಪ್ರಕಟಣೆಯನ್ನು ಕೊಟ್ಟಾರ. ಇವತ್ತು ನಿಮ್ಗೆ ವಿತ್ ಪ್ರೂಫ್ ಮಾಹಿತಿ ಕೊಟ್ಟೇನ್ರಿ. ಇದು ಇವತ್ತಿನ ವಿಡಿಯೋ ಆಗಿರ್ತೈತೆ ರೀ. ಇದೇ ಥರದ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲನ್ನು ಮರೀಲಿನಾಗ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ಆದಷ್ಟು ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗ್ತೈತಿ. ಈ ವಿಡಿಯೋನ ಶೇರ್ ಮಾಡಿರಿ. ಧನ್ಯವಾದಗಳು.